ಅಲ್ಲ ಅದ ಒಪ್ಪುವ ಲಿಂಬೆ ರಸ ಈಗ ಏನಾಗ್ತಿಲ್ಲ ಕೈಯಿಂದ ತೆಗಿ. ನೀವು ಅದನ್ನ ಯಾಕೆ ಹೇಳ್ತೇನೆ ನಾನು ವಿಷಯನ ಈಗ ಅದಕ್ಕೆ ಲಿಂಬೆ ರಸ ಹಾಕಿದ್ದೀರಾ ಇಲ್ವಾ ಅದು ವಿಷಯ ಅಲ್ಲ. ಕುದೀತಾ ಇತ್ತು ನೋಡಿರ್ಬೋದು. ಈಗ ಏನೂ ಆಗ್ಲಿಲ್ಲ ಅಲ್ಲ, ಈಗ ಕೈ ನೋಡಿ. ಯಾಕೆ ಮೈಗೆ ಚೆಲ್ಲಿದ್ರೆ ಏನಾಗ್ಬೋದು ಇನ್ನೇ ಬಹಳ ಡೇಂಜರ್ ಮಾಡುದಿಲ್ಲ. ಕೆಲವು ಕಡೆಯಲ್ಲಿ ಮಾತ್ರ ನೋಡಿ, ಯಾಕಂದ್ರೆ ಡೇಂಜರ್ ತುಂಬಾ ಮೇಲೆ ಬಿದ್ರೆ ಏನಾಗ್ತದೆ ನೋಡಿ. ಇದು ನೋಡಿ ಅಷ್ಟು ಜಾಗ ಹಿಂದೆ ಉಂಟು. ನೀವು ಮತ್ತೆ ತೋರಿಸಿ ಜನ ಇರುವಾಗ ಆಗುದಿಲ್ಲ. ಮೇಲೆ ಬಿದ್ರೆ ಏನಾಗ್ಬೋದು, ಬೆಂಕಿ ತಲೆಯಲ್ಲಿ ಚಾ ಮಾಡಿದ್ರೆ ತಲೆಗೆ ಬೆಂಕಿ ಹಾಕಿ ಚಾ ಮಾಡಿದ್ರು ಹಿಂದೆ ನೋಡಿ. ಯಾಕೆ ಹಾಗೆ ಆಯ್ತು ಹೇಳ್ತೇನೆ. ಓ ನೀವು ಹೇಳ್ಬೇಕಾದ್ರೆ ಹೋದ್ರೆ ಮಾತ್ರ ನೋಡಿ. ಯಾವುದು ಕೂಡ ಮನೆಯಲ್ಲಿ ಮಾಡಬೇಡಿ. ಎಣ್ಣೆ ಬಿದ್ದರೆ ಏನಾಗ್ಬೋದು ಕಾಲಿಗೆ, ಅದಕ್ಕೆ ಹೇಳೋದು ಹಿಂದೆ ಹೋಗಿ ಡೇಂಜರ್. ಏನಾಗಲಿಲ್ಲ ಯಾಕಂದ್ರೆ ನಾನು ಮಾತ್ರ ಇಲ್ಲ, ಟೀಚರ್ ಹಾಕಿದ್ದಾರೆ, ಸರ್ ಕೂಡ ಹಾಕಿದ್ದಾರೆ ಎಲ್ಲ. ನೀವು ತುಂಬಾ 2 ದಿವಸ ಕ್ಯಾಂಪ್ ಆದ್ರೆ ನಾವು ನಿಮ್ಮ ಲೈನ್ ನಿಲ್ಲಿಸಿ ಹಾಕಿಸ್ತೇವೆ, ಎಲ್ಲ ಮಾಡಿಸ್ತೇವೆ. ಇಲ್ಲಿ ಮಾಡುವಷ್ಟು ಜಾಗ ಮಕ್ಕಳು ತುಂಬಾ ಇದ್ದಾರೆ. 2-3 ಮಕ್ಕಳು ಕೈ ಇಟ್ಟಿದ್ದಾರೆ. ಯಾರು ಇಟ್ಟದ್ದು ಏನಾಗಿದ್ರ ಏನಾಗಿದೆ ಕೈಯಾದ್ರೆ ಏನಾಗಿದೆ. ಬಟ್ ಯಾಕೆ ಹಾಗೆ ಆಗ್ತದೆ ಅಂತ ಹೇಳಿದ್ರೆ, ಈಗ ನನ್ನನ್ನು ನೀವು ಕ್ವಶನ್ ಮಾಡಿದ್ರೆ ಬಹಳ ಖುಷಿ. ನಾನೇ ಕ್ವಶನ್ ಮಾಡಿ ಹೇಳು. ಈಗ ಹೇಳಿದ್ರೆ ನಾನು ಹೇಳ್ತೇನೆ ಏನು ಸತ್ಯ ಅಂದ್ರೆ, ಯಾರನ್ನು ಕೂಡ ಈಗ ಕ್ವಶನ್ ಮಾಡಿ ಯಾವುದೇ ಪ್ರಕೃತಿಗೆ ವಿರುದ್ಧವಾಗಿ ಮಾಡಿದವ ನಾನು ಪವಾಡ ಪುರುಷ ಅಂತ ಹೇಳಿ. ಪ್ರಕೃತಿಯ ಸಾಲಿಯನ್ನು ಕುರಿಬೈನೆ ಕೈ ಹಾಕಿದ್ರೆ ಕೈ ಒಂದು ಚಿಕ್ಕ ಹಾಕಿದ್ರು ಕೈ ಸುತ್ತಾರೆ. ಅದರ ವಿರುದ್ಧವಾಗಿ ಮಾಡುವವನೇ ಪವಾಡ ಅಂತ ಹೇಳ್ತಾರೆ. ನಾನು ಪವಾಡ ಪುರುಷ. ಕುರಿ ವಿರುದ್ಧವಾಗಿ ಏನು ಎಣ್ಣೆ ಕುಡಿತವನು ನಮಗೆ ಕೈ ಹಾಕಿದ್ರೆ ಯಾಕಂದ್ರೆ ನಾನು ದೇವರಿಂದ ಬಂದವ. ಯಾರಿಗೆ ಹೊಕ್ಕಲಿಲ್ಲ ಇದು ಅವನು ಮಾತ್ರ ಪವಾಡ ಪುರುಷ. ಯಾಕಂದ್ರೆ ಎಲ್ಲರೂ ಹುಟ್ಟಿದ್ದು ನಾವಿಯಿಂದ, ಯಾರಿಗೆ ನಾವಿಲ್ಲ ಅವರೇ ದೇವರಂತೇಳಿ. ಆದ್ರೆ ಯಾರಿಗೆ ಕೂಡ ಪವಾಡ ಪುರುಷರಿಗೆ ಎಲ್ಲರಿಗೆ ಇದ್ದೇವೆ, ಯಾರು ಕೂಡ ದೇವರಿಂದ ಪವಾಡ ಪುರುಷ. ಈಗ ವಿಷಯಕ್ಕೆ ಯಾಕೆ ಇದಾಗಲಿಲ್ಲ ಅಂದ್ರೆ, ಇದೇ ಇಟ್ಕೊಂಡು ನಾನು ಉತ್ತರ ಭಾರತದ ಕಡೆ ಮಗುವರ ಕಾಲನ್ನೇ ಅದಕ್ಕೆ ಹಾಕಿದ್ರು. ಈಗ ಕೈ ಹಾಕಿದ್ರಿ, ಕಾಲನ್ನೇ ದೊಡ್ಡ ಪಾತ್ರದಲ್ಲಿ ಮುಳುಗಿಸಿ ಏನು ಆಗುತ್ತೆ. ಮಗು ಪುನಾಯಿತ ಸತ್ತಿತ್ತ ಅದೇ ಗೊತ್ತಿಲ್ಲ, ಅದು ಯಾರ ಕೂಡ ವಿಷಯ ಮಾತಾಡಲಿಲ್ಲ. ಅಂದ್ರೆ ಮಾಡಿದ ಪವಾಡ ಹೇಗಂದ್ರೆ, ಅದಕ್ಕೆ ಮೊದಲಾಗಿ ಅವರಿಗೆ ಲಿಂಬೆ ರಸ ಉಂಟಲ್ಲ ಎಲ್ಲ ಬರ್ತಾರೆ, ಲಿಂಬೆ ರಸ ಹಾಕಿರ್ತಾರೆ. ನೀವು ಅವನು ಹೇಗೆ ಮಾಡೋದನ್ನ ನೀವು ನೋಡ್ಲಿಕ್ಕೆ ಹೋಗ್ತೀರಾ, ಪ್ರಿಪೇರ್ ಮಾಡೋದು ನೀವು. ನಾನು ಅದಕ್ಕೆ ನೋಡಿ ತೋರಿಸ್ತೀನಿ ಮಾಡುವಾಗ. ಫಸ್ಟಿಗೆ ನನಗೆ ಸ್ವಲ್ಪ ಲೇಟ್ ಆಯ್ತು, ಇಲ್ಲಾಂದ್ರೆ ಫಸ್ಟಿಗೆ ನಾನು ಹಾಕಿದ್ದು ನಿಮಗೆ ಕಾಣುದಿಲ್ಲ. ಆಗ ಕೈ ಹಾಕಿದ್ರೆ ವಿಚಿತ್ರ, ಅದರಲ್ಲಿ ಲಿಂಬೆ ರಸ ಕಾಣುದಿಲ್ಲ. ಕುದಿತಾ ಹೇಗೆ ಕಾಣುದಂದ್ರೆ, ಲಿಂಬೆ ರಸ ಏನಾಗ್ತದೆ ಅಂದ್ರೆ ಅದು ಅಡಿಯ ಲೇಯರಲ್ಲಿ ಇರ್ತದೆ, ಲಾಸ್ಟ್ ಕೆಳಗಿರ್ತದೆ. ಸಾಂದ್ರತೆ ಭಾರ ಆದ ಕಾರಣ ಸಾಂದ್ರತೆ ಕಡಿಮೆ ಯಾವುದು ಎಣ್ಣೆದು ಮೇಲೆ ಸೇರ್ತದೆ. ಈಗ ಫಸ್ಟಿಗೆ ಬಿಸಿದಾಗುವುದು ಅಡಿಗೆ, ಲಿಂಬೆ ರಸಕ್ಕೆ ಬಿಸಿದಾಗಿದೆ. ಆಗ ಅದು ಸಂವಹನ ಕ್ರಿಯೆ ಮಾಡ್ತದೆ. ನಿಮ್ಮ ಸಂವಹನ ಮೇಲೆಗೆ ಬಂದು ಬಿಂದು ಕೆಳಗೆ ಹೋಗುದು ಹೀಗೆ ಗೊತ್ತುಂಟಲ್ಲ ನೀವು ಪಾಠದಲ್ಲಿ ಏನೇನೇನು ಬರ್ತದೆ ಸಂವಹನ. ಆ ಲಿಂಬೆ ರಸ ಮೇಲೆ ಬರುದು. ಆಗ ನಿಮಗೆ ಕುದಿದಾಗ ನೋಡು, ಅದು ಕುದಿಲಿಕ್ಕೆ ಆಗಲಿಲ್ಲ, ಎಣ್ಣೆ ಕುದಿಲಿಲ್ಲ, ಅದು ಲಿಂಬೆ ರಸ ಮೇಲೆ ಬರುದು. ಲಿಂಬೆ ರಸ ಮೇಲೆ ಬರುವಾಗ ಕುದಿತಾ ಉಂಟು. ಅದಕ್ಕೆ ಕೈ ಹಾಕಿ. ಯಾವಾಗ ತುಂಬಾ ಕಂಡಾಪಟ್ಟೆ ಬಿಸಿ ಆಯ್ತು, ಅದು ತುಂಬ 5 ನಿಮಿಷ ಇರ್ತದೆ ಕುದಿಲಿಕ್ಕೆ, ಆಗ ನಾವು ಕೈ ಹಾಕುದು ನಿಲ್ಲಿಸಿ. ಇನ್ನು 1 ಗಂಟೆ ಇದ್ರೆ ನಾನು ಕೈ ಹಾಕಲಿಕ್ಕೆ ಆಗುದು. ಎಣ್ಣೆ ಕೂಡ ಕುದಿಲಿಕ್ಕೆ ಸ್ಟಾರ್ಟ್. ಎಷ್ಟು ಪವಾಡ ಮಾಡುವವನು ಒಮ್ಮೆ ಮಾಡುದಲ್ಲ 10 ಸಲ ಮಾಡು, ಅಲ್ಲೇ ನಿಂತು ಮಾಡು ಅಂತ ಹೇಳಿದ್ರೆ
ಅವನನ್ನ ನಂಬು ನೋಡಿ ಹಾಗೆ. ಈಗ ಹಪ್ಪಳ ಹೇಗೆ ಕೈಯಿಂದ ತೆಗೆದ ಇದು ಇದಕ್ಕೆ ಯಾವುದೇ ನಿಂಬೆ ಹಣ್ಣು ಹಾಕಲಿಲ್ಲ ಏನು ಹಾಕಲಿಲ್ಲ ಅದು ನಮ್ಮ ಕೈಯಿಂದ ತೆಗೆದು ಮನೆಯಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ಡೇಂಜರ್. ಕೆಲವು ಅಂದ್ರೆ ಎಲ್ಲ ಕಡೆಯಲ್ಲಿ ಮಾಡಿದೆ ಕೆಲವು ಕಡೆಯಲ್ಲಿ ಮಾತ್ರ ಮಾಡುದು. ಮಕ್ಕಳು ತುಂಬಾ ಇದ್ರೆ ನೀರು ಬಿಟ್ಟರೆ ಏನಾಗ್ಬೋದು ಅವ್ರಿಗೆ ಹಪ್ಪಳ ಬೇಕಾದ್ರೆ ನೋಡಿ ತೆಗೆಯುವಾಗ ಕೇಳಿದೆ ಹಾಗೆ ಹಪ್ಪಳ ಇನ್ನೊಂದು ಪ್ರಯೋಗ ಇದು ಇಡೀ ನಿಮ್ಮ ದೇವಾಲಯ ನಿಮ್ಮನ್ನು ಕೂಡ ನಮ್ಮಲ್ಲಿ ಊಟ ಆರಾಧನೆ ಮಾಡುವಾಗ ನಾನು ಕೂಡ ನಾಲಿಗೆಯಲ್ಲಿ ಇಡ್ತಾ ಇದ್ದೇನೆ. ಮತ್ತೆ ಆ ದೊಡ್ಡ ಅಗಲದ ಒಂದು ಕಪ್ಪು ಇದೆ ಕೈಯಲ್ಲಿ ಇಟ್ಟಾಗೆ ನಾಲಿಗೆ ಇಟ್ಟು ಮಾಡ್ಲಿಕ್ಕೆ ಆಗ್ತದೆ. ನಾನು ತರಲಿಲ್ಲ ಮತ್ತೆ ತುಂಬ ಲೇಟ್ ಇದಾಗ್ತದೆ. ತುಂಬ ಉಂಟು ಏನೋ ಕೈಗೆ ಬೆಂಕಿ ಇಡುದು ಹೇಳಿ ಕುಡಿತಾ ಉಂಟು ಇನ್ನು ಕುಡಿ ಮನೆಯಲ್ಲಿ ನೋಡಿ ಇಷ್ಟು ಹತ್ರ ಇದ್ರೆ ಕೆಲವೊಮ್ಮೆ ಮಕ್ಕಳಿರುವಾಗ